ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆಗಳು ಹತ್ತಿರ ಆಗ್ತಾ ಇದ್ದಂತೆ ಅಲ್ಲಿನ ರಾಜಕೀಯ ಚಟುವಟಿಕೆಗಳು ಬಿರುಸು ಪಡ್ಕೊಂಡಿದ್ದಾವೆ ಮತ್ತು ವಾತಾವರಣ ಸಹ ಬಿಸಿ ಆಗ್ತಾ ಇದೆ. ಯಾಕೆ ಅಂದ್ರೆ ಒಂದು ಕಡೆ ಬಿಜೆಪಿ ಹೇಗಾದರೂ ಮಾಡಿ ಈ ಬಾರಿ ಆದರೂ ಕಳೆದ 10 ವರ್ಷಗಳಿಂದ 2 ಬಾರಿ ದೊಡ್ಡ ಪ್ರಯತ್ನ ಮಾಡಿಯೂ ಸಹ ಸಫಲ ಆಗಿಲ್ಲ. ಆದ್ರೆ ಈ ಬಾರಿ ಸಫಲ ಆಗಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿರುವಂತಹ ಬಿಜೆಪಿ, ಹಠಕ್ಕೆ ಬಿದ್ದಿರುವಂತಹ ಅಮಿತ್ ಶಾ, ನರೇಂದ್ರ ಮೋದಿ ಯಾವೆಲ್ಲ ಅಸ್ತ್ರಗಳು ಇದ್ದಾವೋ ಎಲ್ಲ ಅಸ್ತ್ರಗಳನ್ನು ಬಳಸ್ತಾ ಇದ್ದಾರೆ. ಸಿಬಿಐ, ಇಡಿ, ಈ ಗಡಿ ಪ್ರಕರಣಗಳು, ವಲಸಿಗರು, ಅದು ಇದು ಏನೆಲ್ಲ, ಅದರ ಜೊತೆಗೆ ದೊಡ್ಡ ಅಸ್ತ್ರವಾಗಿ ಚುನಾವಣಾ ಆಯೋಗವನ್ನು ಬಳಸ್ತಿದ್ದಾರೆ. SIR ಹೆಸರಿನಲ್ಲಿ ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕ್ಗೆ ಪೆಟ್ಟು ಕೊಡಬೇಕು, ಬಿಹಾರದ ರೀತಿಯಲ್ಲಿ ತಮಗೆ ಅನುಕೂಲಕರವಾದ ರೀತಿಯಲ್ಲಿ SIR ಅನ್ನ ಮಾಡ್ಕೊಳ್ಬೇಕು ಅನ್ನುವ ಪ್ರಯತ್ನಗಳು ನಡೀತಾ ಇದೆ ಅನ್ನೋ ಆರೋಪಗಳು ಬಂದಿದ್ದಾವೆ. ಸೊ ಇದೆಲ್ಲದರ ನಡುವೆ ಬಾಬ್ರಿ ಮಸೀದಿ ಅನ್ನುವಂಥದ್ದನ್ನು ಸಹ ಎಳ್ಕೊಂಡು ಬಂದು ಮುಸ್ಲಿಂ ವೋಟ್ ಬ್ಯಾಂಕ್ ಏನಿದೆ ಅಲ್ಲ, ಮಮತಾ ಬ್ಯಾನರ್ಜಿ ಅದನ್ನು ಛಿದ್ರ ಮಾಡಬೇಕು ಅನ್ನುವಂತಹ ಪ್ರಯತ್ನ ಒಂದು ಕಡೆ, ಇನ್ನೊಂದು ಕಡೆ OWೈಸಿ ಅದಕ್ಕೆ ಕೈ ಜೋಡಿಸ್ತಾ ಇರುವಂತಹದ್ದು, ಇದೆಲ್ಲವೂ ಸಹ ನಡೀತಾ ಇದ್ರೆ ಮಮತಾ ಬ್ಯಾನರ್ಜಿ ತಮ್ಮ ಕೋಟೆಯನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನ ಅವರೂ ಸಹ ಮಾಡ್ತಿದ್ದಾರೆ. ಅದರ ಭಾಗವಾಗಿ ಮಮತಾ ಬ್ಯಾನರ್ಜಿ ಬೀದಿಗೆ ಬಂದಿದ್ದಾರೆ. SIR ವಿರುದ್ಧ ಮಾತಾಡ್ತಾ ಅಮಿತ್ ಶಾ ಮೇಲೆ ದಾಳಿ ಮಾಡಿದ್ದಾರೆ. ಅಮಿತ್ ಶಾ ವಿರುದ್ಧ ಅವರು ಬಳಸಿರುವಂತಹ ಮಾತುಗಳಿದೆಯಲ್ಲ, ಈ ಹಿಂದೆ ಯಾರು ಬಳಸಿರೋಕ್ ಸಾಧ್ಯನೇ ಇಲ್ಲ. ಅಷ್ಟು ಆಕ್ರೋಶ ಭರಿತರಾಗಿ ಜನರ ಮುಂದೆ SIR ಅನ್ನ ಮುಂದಿಟ್ಕೊಂಡು ಅಮಿತ್ ಶಾ ಪ್ರಯತ್ನಗಳನ್ನ ವಿವರಿಸುವ ನಿಟ್ಟಿನಲ್ಲಿ ಅಮಿತ್ ಶಾ ಕಣ್ಣುಗಳಲ್ಲಿ ಕ್ರೌರ್ಯ ಇದೆ. ಒಂದು ಕಣ್ಣಲ್ಲಿ ದುರ್ಯೋಧನ, ಇನ್ನೊಂದು ಕಣ್ಣಲ್ಲಿ ದುಶ್ಯಾಸನ ಇದ್ದಾರೆ ಅನ್ನುವ ಮಟ್ಟಕ್ಕೆ ಮಮತಾ ಬ್ಯಾನರ್ಜಿ ಹೋದ್ರು. ಸೊ ಏನು ಮಾತಾಡಿದ್ರು ಆ ಭಾಷಣದಲ್ಲಿ, ಮತ್ತು ಇದೇನಿದು ಬಾಬರಿ ಮಸೀದಿಯ ಕತೆ, ಯಾಕೆ ಬಾಬರಿ ಮಸೀದಿ ವಿಚಾರವಾಗಿ ಮಮತಾ ಬ್ಯಾನರ್ಜಿ ಟೆನ್ಷನ್ ಅಲ್ಲಿದ್ದಾರೆ, OWೈಸಿಯ ಪಾತ್ರ ಏನು, ಎಲ್ಲವನ್ನು ವಿವರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಸೊ ನಾನು ಹೇಳ್ದಂಗೆ SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಏನ್ ನಡೀತಾ ಇದೆಯಲ್ಲ, ಅದು ಬಿಹಾರದ ನಂತರ ಈಗ 12 ರಾಜ್ಯಗಳಲ್ಲಿ ನಡೀತಾ ಇದೆ. 12 ರಾಜ್ಯಗಳ ಪೈಕಿ ವೆಸ್ಟ್ ಬೆಂಗಾಲ್ ಸಹ ಒಂದು. ಎಲ್ಲೆಲ್ಲ ಚುನಾವಣೆಗಳಿದೆಯೋ ಅಲ್ಲಿಗೆ ಹೋಗೋದು, SIR ಹೆಸರಲ್ಲಿ ಏನೋ ಒಂದು ಮಾಡೋದು, ಗೊಂದಲ ಸೃಷ್ಟಿ ಮಾಡೋದು, ಈ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ತಿದೆ ಅನ್ನೋದು ವಿಪಕ್ಷಗಳ ಆರೋಪ. ಆ ಆರೋಪಕ್ಕೆ ತಕ್ಕಂತೆ ಇದರ ನಡವಳಿಕೆಯು ಸಹ ಅದೇ ರೀತಿ ಇದೆ. ಯಾಕಂದ್ರೆ ವಿಪಕ್ಷಗಳು ಕೊಡುವಂತಹ ದೂರಿಗೆ, ಮಾಡುವ ಆರೋಪಗಳಿಗೆ ಎಲೆಕ್ಷನ್ ಕಮಿಷನ್ ಉಡಾಫೆ ಉತ್ತರ ಕೊಡುತ್ತೆ. ಪ್ರಜಾಪ್ರಭುತ್ವದ ಅತ್ಯಂತ ಮುಖ್ಯ ಭಾಗವಾದ ಚುನಾವಣೆಯನ್ನ ಉಡಾಫೆಯ ಮೂಲಕ ವಿಪಕ್ಷಗಳನ್ನ ನಿರ್ಲಕ್ಷಿಸ್ತಾ ಇದೆ ಚುನಾವಣಾ ಆಯೋಗ. ಅದೇ ಸಾಕ್ಷಿ, ಅದೇನೋ ಮಾಡ್ತಿದೆ, ಮೋದಿ ಸರ್ಕಾರದ ಪರವಾಗಿದೆ ಅನ್ನೋದಕ್ಕೆ. ಇರ್ಲಿ. ಸೊ ಅದರ ಭಾಗವಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ನಡೀತಾ ಇದೆಯಲ್ಲ SIR, ಅದರ ವಿರುದ್ಧ ಮಮತಾ ಬ್ಯಾನರ್ಜಿ ಬೀದಿಗೆ ಬಂದಿದ್ದಾರೆ. ಅಕ್ಷರಶಃ ಬೀದಿಗೆ ಬಂದಿದ್ದಾರೆ. ಊರಿಗೆ ಹೋಗಿ ಸಭೆಗಳನ್ನ ಮಾಡ್ತಿದ್ದಾರೆ, ರ್ಯಾಲಿಗಳನ್ನ ಮಾಡ್ತಿದ್ದಾರೆ, ಜನರಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಅಂತಹದ್ದೇ ಒಂದು ರ್ಯಾಲಿ ಕೃಷ್ಣನಗರ ಅನ್ನುವಂತಹ ಪ್ರದೇಶದಲ್ಲಿ ಮಾಡ್ತಾ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ಅಬ್ಬರದ ಭಾಷಣವನ್ನು ಮಾಡಿದ್ದಾರೆ. ಅದರಲ್ಲಿ ನೇರ ಅಮಿತ್ ಶಾನೇ ಅಟ್ಯಾಕ್ ಮಾಡಿರೋದು. ಏನೆಲ್ಲ ಹೇಳಿದ್ರು ಮುಖ್ಯವಾದ ಅಂಶಗಳು ಅಂದ್ರೆ, SIR ಹೆಸರಿನಲ್ಲಿ ಮಹಿಳೆಯರ ಚುನಾವಣಾ ಹಕ್ಕು ಅಥವಾ ಮತದಾನದ ಹಕ್ಕನ್ನ ಕಸಿಯುವ ಕೆಲಸ ನಡೀತಾ ಇದೆ. ಮಹಿಳೆಯರು ಎಚ್ಚೆತ್ತುಕೊಳ್ಳಬೇಕು. ದಿಲ್ಲಿಯಿಂದ ಪೊಲೀಸರನ್ನ ಕರೆಸಿ ಚುನಾವಣೆ ಸಂದರ್ಭದಲ್ಲಿ ಎಲ್ಲವನ್ನು ಅವರಿಗೆ ಬೇಕಾದ ರೀತಿಯಲ್ಲಿ ಹತೋಟಿಗೆ ತೆಗೆದುಕೊಳ್ಳುವ ಅಥವಾ ತಮ್ಮ ಪರವಾಗಿ ಮಾಡಿಕೊಳ್ಳುವ ಪ್ರಯತ್ನಗಳು ನಡೆಯುತ್ತೆ. ನೀವು ಎಚ್ಚರದಿಂದ ಇರಬೇಕು. ನಿಮ್ಮ ಹೆಸರು ತೆಗೆದು ಬಿಟ್ರೆ ಸುಮ್ಮನೆ ಇರಬೇಡಿ. ಯಾಕಂದ್ರೆ ಬಿಹಾರದಲ್ಲಿ ಲಕ್ಷಾಂತರ ಜನರ ಹೆಸರನ್ನು ತೆಗೆದು ಹಾಕಿದ್ರು. ನಿಮ್ಮ ಹೆಸರನ್ನ ತೆಗೆದ್ರೆ ನೀವು ಸುಮ್ಮನೆ ಇರಬೇಡಿ. ಮಹಿಳೆಯರು ಬೀದಿಗೆ ಬನ್ನಿ. ಅಡುಗೆ ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಅವರಿಗೆ ಉತ್ತರ ಕೊಡಿ. ಆ ಮಟ್ಟಕ್ಕೆ ಹೋಗಿ ಮಮತಾ ಬ್ಯಾನರ್ಜಿ ಮಾತಾಡ್ತಾರೆ. ಮತ್ತೆ ಅಮಿತ್ ಶಾಗೆ ಎಚ್ಚರಿಕೆ ಕೊಡ್ತಾರೆ. ಬಿಹಾರ ಬೇರೆ ರಾಜ್ಯಗಳಲ್ಲಿ ಆಡಿದ ಆಟವನ್ನ ನನ್ನ ರಾಜ್ಯದಲ್ಲಿ ಆಡಕ್ಕಾಗೋದಿಲ್ಲ. ಆ ಭ್ರಮೆ ಬಿಟ್ಬಿಡಿ, ಆ ಭ್ರಮೆ ಬಿಟ್ಟು ಬನ್ನಿ ಎಲ್ಲ ಹೇಳ್ತಾ ಒಂದು ಕಂಪ್ಯಾರಿಸನ್ ಅನ್ನ ಮಾಡ್ತಾರೆ ಮಮತಾ ಬ್ಯಾನರ್ಜಿ. ಅಮಿತ್ ಶಾ ಕಣ್ಣಲ್ಲಿ ಕ್ರೌರ್ಯ ಇದೆ. ಅಮಿತ್ ಶಾ ಕಣ್ಣಲ್ಲಿ ಕ್ರೌರ್ಯ ಇದೆ. ಒಂದು ಕಣ್ಣಲ್ಲಿ ದುರ್ಯೋಧನ, ಇನ್ನೊಂದು ಕಣ್ಣಲ್ಲಿ ದುಶ್ಯಾಸನ ಇದ್ದಾರೆ ಅಂತ ಮಹಾಭಾರತದ 2 ಪಾತ್ರಗಳಿಗೆ ಹೋಲಿಸುವ ಮೂಲಕ. ಅದರಲ್ಲೂ ದುಶ್ಯಾಸನ ದ್ರೌಪದಿಯ ಸೀರೆಯನ್ನ
ಸೆಳೆದಂತಹ ವ್ಯಕ್ತಿ. ಆತನಿಗೆ ಹೋಲಿಸುವ ಮೂಲಕ ಅಮಿತ್ ಶಾ ಯಾವ ಮಟ್ಟದ ಕ್ರೌರ್ಯವನ್ನ ಪ್ರದರ್ಶಿಸ್ತಾ ಇರೋದು ಇಡೀ ದೇಶದಲ್ಲಿ ಅನ್ನೋದನ್ನು ವಿವರಿಸುವ ಪ್ರಯತ್ನವನ್ನ ಮಮತಾ ಬ್ಯಾನರ್ಜಿ ಮಾಡ್ತಾರೆ. ಎಚ್ಚರಿಕೆಯನ್ನು ಸಹ ಕೊಡ್ತಾರೆ. ಆಮೇಲೆ ಒಂದು ಎಚ್ಚರಿಕೆ ಜನರಿಗೂ ಕೊಡ್ತಾರೆ. ವೆಸ್ಟ್ ಬೆಂಗಾಲನ್ನ ಅಕ್ರಮ ವಲಸಿಗರ ಹೆಸರಿನಲ್ಲಿ ಡಿಟೆನ್ಷನ್ ಕ್ಯಾಂಪ್ ಮಾಡಕ್ ಹೊರಟಿದ್ದಾರೆ. ನಿರಾಶ್ರಿತರ ಕ್ಯಾಂಪುಗಳು ನಡೀತಾವಲ್ಲ, ಅಂತಹ ಕ್ಯಾಂಪುಗಳನ್ನು ಮಾಡಿ ಎಲ್ಲರನ್ನು ಅಲ್ಲಿ ಹಾಕಿ, ಅವರಿಗೆ ಬೇಡವಾದ ಜನರನ್ನೆಲ್ಲ ಅಲ್ಲಿ ಹಾಕಿ ಹಿಂಸೆ ಕೊಡುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ನಾನು ಅವಕಾಶ ಕೊಡಲ್ಲ, ಆ ಭ್ರಮೆ ಬಿಟ್ಬಿಡಿ, ಇದು ವೆಸ್ಟ್ ಬೆಂಗಾಲ್, ಇಲ್ಲಿ ನಡೆಯಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ. ಇನ್ನು ಯಾಕೆ ಮಮತಾ ಬ್ಯಾನರ್ಜಿ ಈ ಮಟ್ಟಕ್ಕೆ ರೊಚ್ಚಿಗೆದ್ದಿರೋದು, ಸಿಟ್ಟು ಮಾಡ್ಕೊಂಡಿರೋದು ಅಂದ್ರೆ, ಬಿಜೆಪಿ ಆಡ್ತಿರುವಂತಹ ಕೆಟ್ಟ ಕೊಳಕ ಧರ್ಮದ ಕಾಯಿನ್, ಧರ್ಮದ ಆಟ, ಧರ್ಮಾಂಧತೆಯ ಆಟ. ಜನರ ಭಾವನೆಗಳನ್ನ ಕಿವುಚಿ ಹಿಂಡಿ ಏನಾದ್ರೂ ಮಾಡಿ ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆಯನ್ನ ಕಂಪ್ಲೀಟ್ ಆಗಿ ಹಿಂದೂ ವರ್ಸಸ್ ಮುಸ್ಲಿಂ ಮಾಡಬೇಕು. ಒಂದೇ ಒಂದು ಹಿಂದೂ ಓಟು ಸಹ ಮಮತಾ ಬ್ಯಾನರ್ಜಿ ಕಡೆಗೆ ಹೋಗಬಾರದು, ಆ ರೀತಿ ಮಾಡಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಅದು ಮಾಡದೆ ಪಶ್ಚಿಮ ಬಂಗಾಳದಲ್ಲಿ ಗೆಲುವು ಸಾಧ್ಯ ಇಲ್ಲ ಅಂತ ಅಮಿತ್ ಶಾಗೂ ಗೊತ್ತು, ಮೋದಿಗೂ ಗೊತ್ತು. ಅವರ ಜೊತೆ ಕೈ ಜೋಡಿಸ್ತಾ ಇರುವಂತಹ ಇನ್ನಿಬ್ಬರು ಇದ್ದಾರೆ ಈಗ. ಅದೇ ಬಾಬ್ರಿ ಮಸೀದಿ ಅನ್ನುವಂತಹ ಕೆಲಸ. ಮುರ್ಷಿದಾಬಾದ್ ಅನ್ನುವಂತಹ ಪ್ರದೇಶದಲ್ಲಿ ಒಂದು ಮಸೀದಿ ಕಟ್ಟುತ್ತೀನಿ ಅಂತ TMC MLA ಘೋಷಣೆ ಮಾಡ್ತಾರೆ. ಅದು ನಾರ್ಮಲ್. ಮಸೀದಿ ಕಟ್ತಾರೆ, ಕೆಲವರು ದೇವಸ್ಥಾನ ಕಟ್ತಾರೆ, ಒಬ್ರು ಚರ್ಚ್ ಕಟ್ತಾರೆ, ಗುರುದ್ವಾರ ಕಟ್ತಾರೆ, ಜೈನ ಮಂದಿರ ಕಟ್ತಾರೆ, ಬೌದ್ಧ ವಿಹಾರ ಕಟ್ತಾರೆ. ಸೊ ವಾಟ್, ಏನ್ ಸಮಸ್ಯೆ ಅಂದ್ರ, ಆ ಮಸೀದಿಗೆ ನಾನು ಬಾಬರಿ ಮಸೀದಿ ಅಂತ ಹೆಸರಿಡ್ತೀನಿ ಅಂತ ಹೇಳೋ ಮೂಲಕ ಆ MLA ಹುಮಾಯುನ್ ಕಬೀರ್ ಮಮತಾ ಬ್ಯಾನರ್ಜಿ ಕೆಂಗಣ್ಣಿಗೆ ಗುರಿಯಾಗ್ತಾರೆ. ಅದು ಸಹ ಬಾಬರಿ ಮಸೀದಿಯನ್ನ ಕೆಡವಲಾದಂತಹ ಡಿಸೆಂಬರ್ 6ನೇ ತಾರೀಕು ಕರಾಳ ದಿನ, ಆವತ್ತೇ ಶಂಕುಸ್ಥಾಪನೆ ಮಾಡ್ತೀನಿ ಅಂತ ಘೋಷಣೆಯನ್ನು ಮಾಡ್ತಾರೆ ಆ ವ್ಯಕ್ತಿ ಹುಮಾಯುನ್ ಕಬೀರ್. ಅದಕ್ಕೆ ತಕ್ಕಂತೆ ಎಲ್ಲ ತಯಾರಿಗಳನ್ನು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಿರ್ಬೇಕಾದ್ರೆ ಮಮತಾ ಬ್ಯಾನರ್ಜಿ ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. 6 ವರ್ಷಗಳವರೆಗೆ ಇವರು ಟರ್ಮಿನೇಟೆಡ್, ಸಸ್ಪೆಂಡೆಡ್ ಅಂತ 6 ವರ್ಷದವರೆಗೆ ಪಕ್ಷದಿಂದ ಕಿತ್ತು ಬಿಸಾಕ್ಬಿಡ್ತಾರೆ. ಆದ್ರೆ ಆತ ಇದಕ್ಕೆ ಸಿದ್ಧ ಆಗಿಯೇ ಈ ಘೋಷಣೆ ಮಾಡಿರೋದು ಅಂತ ತೋರಿಸ್ಕೊಳ್ಳುವ ರೀತಿಯಲ್ಲಿ ಡಿಸೆಂಬರ್ 6ನೇ ತಾರೀಕು ದೇಶ ವಿದೇಶಗಳಿಂದ ಧರ್ಮಗುರುಗಳನ್ನ ಕರೆಸ್ಕೊಂಡು ಲಕ್ಷಾಂತರ ಜನರಿಗೆ ಕರೆ ಕೊಟ್ಟು ಇಟ್ಟಿಗೆ ತಗೊಂಡು ಬನ್ನಿ, ಸಿಮೆಂಟ್ ತಗೊಂಡು ಬನ್ನಿ, ಕಬ್ಬಣ ತಗೊಂಡು ಬನ್ನಿ ಅಂತ ಹೇಳಿ ಅಲ್ಲೊಂದು ದೊಡ್ಡ ಸಭೆ ಮಾಡಿ ಶಂಕುಸ್ಥಾಪನೆ ನೆರವೇರಿಸ್ತಾರೆ. ಆ ಧರ್ಮಗುರುಗಳಲ್ಲಿ ಬಹಳಷ್ಟು ಜನ ಗುಜರಾತ್ ಮೂಲದವರು ಅಂತ ಗೊತ್ತಾಗ್ತಿದೆ, ಗುಜರಾತ್ ಮೂಲದವರು. ಆ ನಂತರವೇ ಒಂದೊಂದೇ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೋದಾಗ ಈ ಹುಮಾಯುನ್ ಕಬೀರ್ ಯೋಗ್ಯತೆ ಮತ್ತು ಚರಿತ್ರೆ ಹೊರಗಡೆ ಬರ್ತಾ ಬಂತು. ಈತ 2013ರಲ್ಲಿ TMCಯಲ್ಲೇ ಇದ್ದಿದ್ದು. ಆ ನಂತರ 2018ರಲ್ಲಿ ಬಿಜೆಪಿಗೆ ಹೋಗಿದ್ದು. ಬಿಜೆಪಿಯಿಂದ 2019ರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದಂತಹ ವ್ಯಕ್ತಿ ಅಲ್ಲಿ ಸೋತ ನಂತರ ಮತ್ತೆ TMCಗೆ ಬಂದು ಈಗ MLA ಆಗಿರೋದು. ಹಾಗಾಗಿ ಈ ವ್ಯಕ್ತಿಯ ಬೇರುಗಳು ಒಮ್ಮೆ TMC, ಇನ್ನೊಂದು ಕಡೆ ಬಿಜೆಪಿಯಲ್ಲಿ ಇದ್ದಿದ್ದು ಉಂಟು. ಹಾಗಾಗಿ ಬಿಜೆಪಿ ಧರ್ಮದ ಕಾರ್ಡ್ ಆಡೋದಕ್ಕೆ ಈ ವ್ಯಕ್ತಿಯನ್ನ ಬಳಸ್ಕೊಳ್ತಿದೆ ಅನ್ನುವಂಥದ್ದು ಈಗ ಸ್ಪಷ್ಟ ಆಗ್ತಾ ಹೋಗ್ತಿದೆ. ಬಿಜೆಪಿನೇ ಫಂಡ್ ಮಾಡಿ, ಬಿಜೆಪಿನೇ ಈ ವ್ಯಕ್ತಿಯನ್ನ ಸಾಕ್ತಾ ಇದೆ. ಬಿಜೆಪಿಯ ಗೇಮ್ ಪ್ಲಾನ್ ಇದು ಅಂತ ಮಮತಾ ಬ್ಯಾನರ್ಜಿ ಓಪನ್ ಆಗಿ ಈಗ ಆರೋಪ ಮಾಡ್ತಿದ್ದಾರೆ. 300 ಕೋಟಿ ರೂಪಾಯಿಗಳೆಲ್ಲ ಮಸೀದಿ ನಿರ್ಮಾಣ ಆಗುತ್ತೆ ಅಂತ ಆತ ಘೋಷಣೆ ಮಾಡಿದ್ದು. ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಿಜೆಪಿ ಕಡೆಯಿಂದ ಪ್ರತಿಕ್ರಿಯೆಗಳು, ನೀವು ಬಾಬರಿ ಮಸೀದಿಯನ್ನ ಕಟ್ಟುತ್ತೀರಾ, ನಾವು ಅಧಿಕಾರಕ್ಕೆ ಬಂದು ಕೆಡು ಬಿಡ್ತೀವಿ ಅಂತ ಅವ್ರು ಹೇಳೋ ಮೂಲಕ ಹಿಂದೂ ಮುಸ್ಲಿಂ ಮಾಡೋದಕ್ಕೆ ಸಿದ್ಧತೆಗಳಾಗೋದು. ಇದರ ನಡುವೆ ಓವೈಸಿ ಪಕ್ಷ MIM ನಾವು ಹುಮಾಯುನ್ ಕಬೀರ್ ಜೊತೆ ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿರೋದಿದೆಯಲ್ಲ, ಮೈತ್ರಿಗೆ ಸಿದ್ಧ ಇದೀವಿ ಅಂತ ಹೇಳಿರೋದಿದೆಯಲ್ಲ, ಅದು ಇನ್ನಷ್ಟು ದಟ್ಟವಾದ ಅನುಮಾನಗಳಿಗೆ ಅವಕಾಶ ಮಾಡಿಕೊಡುತ್ತೆ. ಯಾಕೆಂದ್ರೆ ಇದು ಬಿಜೆಪಿಯ ಆಟ. ಓವೈಸಿ ಮೇಲೆ ಆಲ್ರೆಡಿ ಆರೋಪಗಳಿದಾವೆ. ಓವೈಸಿ ಬಿಜೆಪಿಯ ಬಿ ಟೀಮ್ ಅಂತ. ಅದನ್ನ ಪ್ರೂವ್ ಮಾಡುವ ರೀತಿಯಲ್ಲಿ ಈಗ ಹುಮಾಯುನ್ ಕಬೀರ್ ಅನ್ನುವಂತಹ ಬಿಜೆಪಿಯ ಕೈಗೊಂಬೆ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಓವೈಸಿ ಅನ್ನೋದಾದ್ರೆ,
100% MIM ಬಿಜೆಪಿಯ ಬಿ ಟೀಮ್ ಅನ್ನೋದು ನಿರೂಪಣೆ ಆಗೋಗುತ್ತೆ. ಇಲ್ಲಿಯವರೆಗೆ ಇನ್ಕ್ಲೂಡಿಂಗ್ ಮೀ, ನನಗೂ ಸಹ ನಂಬಿಕೆ ಇರಲಿಲ್ಲ, 100% ನಂಬಿಕೆ ಇರಲಿಲ್ಲ ಓವೈಸಿ ಬಿ ಟೀಮ್ ಬಿಜೆಪಿಗೆ ಅಂತ. ಬಟ್ ಈಗ ಏನಾದ್ರು ಮೈತ್ರಿ ಮಾಡಿಕೊಂಡ್ರೆ ಬಿ ಟೀಮೇ, 100% ಬಿ ಟೀಮ್ ಅಂತ ಎಲ್ರಿಗೂ ಸ್ಪಷ್ಟ ಆಗೋಗುತ್ತೆ. ಸೊ ಹಾಗಾದ್ರೆ ಬಿಜೆಪಿ ಸಾಧಿಸೋಕೆ ಹೊರಟಿರೋದೇನು? ಈ ರೀತಿ ಮುಸ್ಲಿಮರ ವಿಚಾರದಲ್ಲಿ ಹಿಂದೂಗಳನ್ನ ಕೆರಳಿಸಿ ಬಾಬರಿಯನ್ನ ಮತ್ತೆ ಕಟ್ಟುತ್ತಾರಂತೆ, ವೆಸ್ಟ್ ಬೆಂಗಾಲ್ ಅಲ್ಲಿ ಕಟ್ಟುತ್ತಾರಂತೆ, ಆ ಮೂಲಕ ಹಿಂದೂಗಳಿಗೆ ಸವಾಲು ಹಾಕ್ತಿದ್ದಾರೆ. ಸೊ ಹಿಂದೂಗಳೆಲ್ಲ ಒಟ್ಟಾಗಿ ಈ ಸರ್ಕಾರವನ್ನ ಕಿತ್ತು ಬಿಸಾಕಿ. ಇದೆಲ್ಲ ಮಮತಾ ಬ್ಯಾನರ್ಜಿ ಸರ್ಕಾರದ್ದು ವೀಕ್ನೆಸ್ಗಳು. ಮುಸ್ಲಿಂ ವೋಟ್ ಬ್ಯಾಂಕ್ಗಾಗಿ ಮಮತಾ ಬ್ಯಾನರ್ಜಿ ಮಾಡ್ತಾ ಇರೋದು. ಹೀಗೆ ಬಿಂಬಿಸಿ ಇಡೀ ರಾಜ್ಯವನ್ನ ಹಿಂದೂ ಮುಸ್ಲಿಂ ಮಾಡಿ ಹಿಂದೂಗಳ ಒಟ್ಟಾರೆ ಮತಗಳನ್ನ ಈ ಕಡೆ ಎಳ್ಕೊಳ್ಬೇಕು ಬಿಜೆಪಿಗೆ. ಇನ್ನೊಂದು, ಬಾಬರಿ ಮಸೀದಿ ಕಟ್ತಾರೆ, ಓವೈಸಿ ಇದ್ದಾರೆ ಅನ್ನುವ ಒಂದು ಕಾರಣಕ್ಕೆ ಮುಸ್ಲಿಮರ ಓಟುಗಳು ಸ್ಪ್ಲಿಟ್ ಆಗಿ ಮಮತಾ ಬ್ಯಾನರ್ಜಿಯಿಂದ ಒಂದಷ್ಟು ಕಟ್ಟಾಗಿ ಈ ಕಡೆಗೆ ಹುಮಾಯೂನ್ ಕಬೀರ್ ಹೊಸ ಪಕ್ಷ ಮಾಡ್ತೀನಿ ಅಂತ ಹೇಳಿರೋದು. ಹುಮಾಯೂನ್ ಕಬೀರ್ ಮತ್ತು ಓವೈಸಿ ಕಡೆಗೆ ಹೋದ್ರೆ ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕ್ ಕಟ್ ಆಗುತ್ತೆ. ಅಲ್ಲಿಗೆ ಮಮತಾ ಸೋಲು ಫಿಕ್ಸ್ ಅನ್ನೋದು ಬಿಜೆಪಿ ಅಮಿತ್ ಶಾ ಲೆಕ್ಕಾಚಾರ. ಹಾಗಾಗಿ ಈಗ ಈ ಒಂದು ದೊಡ್ಡ ದಾಳಿಯನ್ನ ಮಮತಾ ಬ್ಯಾನರ್ಜಿ ಮಾಡಿರೋದು. ಇದೆಲ್ಲ ನನಗೆ ಅರ್ಥ ಆಗುತ್ತೆ ಅಂತ. ಸೊ ಒಂದೊಂದಾಗಿ ಅವರು ಫೈಟ್ ಬ್ಯಾಕ್ ಮಾಡ್ತಿದ್ದಾರೆ. ಹುಮಾಯೂನ್ ಕಬೀರ್ ವಿಚಾರವಾಗಿ ಎಲ್ಲ ಗುಟ್ಟುಗಳನ್ನ ಒಂದೊಂದಾಗಿ ಬಿಚ್ಚಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ತಿದೆ, ಯಾವ ರೀತಿ ನಡೀತಿದೆ, ಪ್ಲಾನಿಂಗ್ ಏನು, ಇದರ ವಿವರಗಳನ್ನ ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅಂತ ಸಹ TMC ಹೇಳ್ಕೊಂಡಿದೆ. ಸೊ ನೋಡೋಣ, ಅವರು ಹೊರಗಡೆ ಇಟ್ಟಾಗ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ನಾನು ಸಹ ಮಾಡ್ತೀನಿ. ಆದ್ರೆ ಏನೇ ಹೇಳಿ, ವೆಸ್ಟ್ ಬೆಂಗಾಲ್ ಚುನಾವಣೆ ಏನಿದೆಯಲ್ಲ, ಅದು ಮತ್ತೊಂದು ದೊಡ್ಡ ಯುದ್ಧವಾಗಿ ಕೋಮುವಾದಿ ವರ್ಸಸ್ ಜಾತ್ಯತೀತ ಆಗುವ ಎಲ್ಲ ಸಾಧ್ಯತೆಗಳಿದೆ. ಮಮತಾ ಬ್ಯಾನರ್ಜಿ ತಮ್ಮ ಕೋಟೆಯನ್ನ ಈ ಬಾರಿಯೂ ಸಹ ಕಳೆದ 2 ಬಾರಿಯ ರೀತಿಯಲ್ಲಿ ರಕ್ಷಣೆ ಮಾಡ್ಕೊಳ್ತಾರ, ಅದು ಚುನಾವಣೆ ಆದ ನಂತರ ಮಾತ್ರ ನಮಗೆ ಗೊತ್ತಾಗೋಕೆ ಸಾಧ್ಯ. ಇದಿಷ್ಟು ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನಡೆಸ್ತಾ ಇರುವಂತಹ ಮರು ಹೋರಾಟ ಮತ್ತು ಬಿಜೆಪಿಯ ತಂತ್ರಗಾರಿಕೆ ವೆಸ್ಟ್ ಬೆಂಗಾಲ್ ಗೆಲ್ಲೋದಕ್ಕೆ. ಸೊ ಇದು ಇವತ್ತಿನ ವಿಶೇಷ ಸುದ್ದಿ. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.